ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ನನ್ನ ಹೆಸ್ರು ಗಂಗವ್ರಿ. ನಮ್ಮದು ಒಂದು ಸಣ್ಣ ಹಳ್ಳಿ ರೀ. ಇಷ್ಟು ದಿನಗಳ ತನಕ ನಾನು ನಿಮ್ಮ ಎಲ್ಲರ ಮುಂದೆ ಭಾಳ ಒಬ್ಬ ಘಾಟಿ ಹಾಕಿ ಅನ್ನೋ ರೀತಿ ನಾ ಮಾತಾಡೀನಿ ರೀ. ನಿಮ್ಮೆಲ್ರಿಗ ನಾನಂದ್ರೆ ಒಬ್ಬಳು ಘಾಟಿ ಹೆಂಗ್ಸು. ಏನೋ ಒಂದು ಮಾಡ್ಬೇಕಂತ ಹೇಳಿ ಈ ಯೂಟ್ಯೂಬು ಇನ್ಸ್ಟಾಗ್ರಾಮಲ್ಲ ನಾನು ಏನೋ ಒಂದು ಫೇಮಸ್ ಆಗಬೇಕು ಅಂತ ಹುಚ್ಚಿರೋ ಒಂದು ಹೆಂಗ್ಸು ಅಂತ ನಿಮ್ಗೆ ಅನಿಸ್ಬೋದು. ಆದ್ರೆ ಆ ಘಾಟಿ ಮಾತುಗಳ ಹಿಂದೆ ಇರೋ ಒಂದು ಮೃದುವಾದ ಮನಸ್ಸಿಗೆ ವರ್ಷಗಳಿಂದ ನನ್ನ ಮನಸ್ಸಿಗೆ ಆಗಿರೋ ನೋವುಗಳ ಬಗ್ಗೆ ಯಾರಿಗೂ ಗೊತ್ತಿರ್ಲಿಕ್ಕಿಲ್ರಿ. ಅದು ನನ್ನ ಬೇನೆ ರೀ, ನಾನು ಅನುಭವಿಸೀನಿ. ನಮ್ಮಂಥ ಜೀವಿಗಳ್ಗೆ ನಾವು ಹೆಣ್ಮಕ್ಳಿದ್ದೀವಿ. ನಮಗೂ ಏನೋ ಒಂದು ಮಾಡ್ಬೇಕು ಜೀವನದಾಗ, ಏನೋ ಸಾಧಿಸ್ಬೇಕು ಅಂತ ಭಾಳ ಆಸೆ ಐತ್ರಿ. ಆದ್ರೆ ನಮ್ಗೆ ಭಾಳ ಸಣ್ಣ ವಯಸ್ಸಾಗ ಮದುವೆ ಆಗೋಯ್ತು ರೀ. ಲಗ್ನ ಆದಮೇಲೆ ಜೀವನ ಭಾಳ ಬದಲಾಯ್ತು ರೀ. ಅಲ್ಲಿ ತನಕ ಜವಾಬ್ದಾರಿ ಅಂದ್ರೆ ಏನಂತ ನಮಗೆ ಗೊತ್ತೇ ಇಲ್ದು. ಆದ್ರೆ ಅದಾದಮೇಲೆ ಮನೆ ಕೆಲಸ, ಮಕ್ಕಳಾಯ್ತು. ಕೂಸ್ಗೆ ನಾನು ಅಂಥದ್ದೇನೂ ಓದಿ ಬರ್ದು ಮಾಡಿರ್ಲಿಲ್ಲ ರೀ. ನನಗೆ ಗೊತ್ತಿದ್ದು ಅಲ್ಪ ಸ್ವಲ್ಪವೇ ನನ್ನ ಕೂಸುಗಳಿಗೆ ಹೇಳ್ಕೊಟ್ಟೆ. ನನ್ನ ಕೂಸುಗಳ್ಗಾರು ಒಳ್ಳೆ ಶಾಲೆಗೆ ಸೇರಿಸ್ಬೇಕು. ನನ್ನ ಮಗಳಿಗೆ ನನ್ನ ಥರ ಆಗಬಾರ್ದು. ನನ್ನ ಮಗಳಿಗೆ ನನ್ನ ಥರ ಕುಳ್ಳಿ ಇದ್ದಾಗಲೇ ಲಗ್ನ ಆಗಬಾರ್ದು ಅಂತ ಹೇಳಿ ಅವಳಿಗೆ ಒಳ್ಳೆ ವಿದ್ಯಾಭ್ಯಾಸ ಬರಬೇಕು. ಆಕೆ ಒಳ್ಳೆ ಕಡೆ ವ್ಯಾಸಂಗ ಮಾಡಬೇಕು ಅಂತ ಹೇಳಿ ಭಾಳ ಶ್ರಮ ಪಟ್ಟೀನಿ ರೀ. ನಮ್ಮ ಯಜಮಾನ್ರು ಇದ್ದಾರಲ್ರಿ, ಅವ್ರು ಕೂಡ ನಾನಾ ಜಮೀನಲ್ಲಿ ಗೆದ್ದೀನಿ ರೀ, ಮನೇಲಿ ಗೆದ್ದೀನಿ ರೀ. ನನ್ನ ಪ್ರಯತ್ನ ಎಲ್ಲ ಪಟ್ಟೀನಿ ರೀ. ಶಕ್ತಿ ಮುಂದಾಗಿತ್ತು. ಚಿಕ್ಕ ವಯಸ್ಸಿಗೆ ಲಗ್ನ ಮಾಡಿದ್ರಲ್ಲ, ಅದಕ್ಕೆಲ್ಲ ಗೆದ್ರಿ. ಮಡಗ್ದ ಈಗ ಒಮ್ಮೊಮ್ಮೆ ಅನಿಸುತ್ತೆ, ನಾವು ಮಾಡಿರೋ ಶ್ರಮಕ್ಕೆ ಯಾರು ಬೆಲೆ ಕೊಡ್ತಾರೆ? ನನ್ನ ಮಕ್ಕಳು ಅವಕ್ಕೆ ಇನ್ನೂ ಈ ಏನಂತಾರೆ, ಈ ಕೆಲಸ ಸಿಕ್ಕಿಲ್ಲ ರೀ. ಅವಕ್ಕೆ ಯಾವಾಗ ಕೆಲಸ ಸಿಗ್ತವೋ ಅವೇ ಇನ್ನೂ ಜೀವನದಾಗ ಏನು ಸಾಧನೆ ಮಾಡಿಲ್ಲ. ನಮ್ಮ ಥರ ನಾವು ಅನ್ಕೋತೀವಲ್ಲ ಫೇಮಸ್ ಆಗ್ಬೇಕಂತ, ಏನು ಮಾಡಿಲ್ಲ ಅವು. ಈಗಿನ ಕಾಲದಾಗ ಓದಿ ಏನೋ ಒಂದು ಮಾಡಲಿಕ್ಕೂ ಭಾಳ ಶ್ರಮ ಐತಿ. ಭಾಳ ಗುದ್ದಾಟ ನಡೆಸ್ಬೇಕು. ದುಡ್ಡು ಹುಟ್ಟಿಸ್ಬೇಕಂದ್ರೆ ಭಾಳ ಕಷ್ಟ ಐತಿ. ನನ್ನ ಮಕ್ಳಿಗೆ ಕಷ್ಟ, ನನ್ನ ಕೂಸುಗಳ್ಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸೇ ಇಷ್ಟು ಕಷ್ಟ ಐತಿ. ನಾನು ಫೇಮಸ್ ಆಗಿನ, ನಂದು ಹುಚ್ಚು ಕನಸ ಇದೆಲ್ಲ ಆಗ್ತದೆ. ನಾನು ಕುಳ್ಳಿ ಇದ್ದಾಗ ಶಾಣ್ಯ ಇದ್ದೆ, ನಾನು ಕುಣಿತಿದ್ದೆ, ನೆಗಿತಿದ್ದೆ, ಆಡ್ತಿದ್ದೆ, ಭಾಳ ಶಾಣ್ಯ ಇದ್ದೆ. ಆದ್ರೆ ನನಗೆ ಲಗ್ನ ಆಗ್ಬಿಡ್ತಂತ ಹೇಳಿ ಈ ವಿಡಿಯೋ ಮಾಡೋಕ್ಕೆ ನಾನು ನಿಂತಾಗ ಆವಾಗ ಒಂದು ಹುಮ್ಮಸ್ಸಿತ್ತು ರೀ. ಆದರೆ ಈಗ ನನ್ನ ಮನಸ್ಸಿಗೆ ಪದೇ ಪದೇ ಕಾಡೋ ಪ್ರಶ್ನೆನೇ, ನಮ್ಮನ್ನ ಯಾರು ಇಷ್ಟಪಡ್ತಾರೆ ಅನ್ನೋ ಒಂದು ಪ್ರಶ್ನೆ ರೀ. ಈ ಗಂಗವ್ವ ಜೀವನದಾಗ ಶ್ರಮ ಪಟ್ಟಾಳ. ಆದರೆ ಆಕೆ ಶ್ರಮಕ್ಕೆ ಆಕೆಗೆ ಅಂತನ ಯಾವುದೇ ರೀತಿ ಗುಡ್ಸೋ ಮಟ್ಟದಲ್ಲಿ ಯಾವುದೇ ರೀತಿ ಪ್ರತಿಫಲ ದೊರಕಿಲ್ಲ ಇಲ್ಲಿ ಗಂಟ. ಆದ್ರೆ ನನ್ನ ಶಾಣ್ಯ ನನಗಿರೋ ತಲೆಗೆ ಇಲ್ಲಾದರೂ ನನಗೆ ಈ ವಿಡಿಯೋಗಳು ಮಾಡಿ ನನ್ನ ಹಾಡು ಆಡೋದ್ರ ಮೂಲಕ ಆದರೂ ನನಗೆ ಏನೋ ಒಂದು ಫೇಮಸ್ ಆಗ್ಬೋದು ನಾನು ಅನ್ನೋ ಒಂದು ನಂಬಿಕೆ ಐತಿ. ಅದನ್ನು ಆ ಭಗವಂತನೇ ಉಳಿಸ್ಕೊಡ್ಬೇಕು ಅಷ್ಟಿರಲ್ಲ. ಮತ್ತು ಕಾಣದ ಫೇಮಸ್ಗೆ ಆಸೆ ಪಟ್ಟೈತೆ ಮನ, ಕಾಣದ ಫೇಮಸ್ಗೆ ಆಸೆ ಪಟ್ಟೈತೆ ಮನ. ಬಟ್ಟೆ ನೋಡಿ ಬೆರಗಾಗ ಬೇಡ, ಮಾತಾ ಕೇಳಿ ಮೆಚ್ಕೋ ಅವ್ವ.
ಬಟ್ಟೆ ನೋಡಿ ಬೆರಗಾಕ ಬ್ಯಾಡ, ಮಾತಾ ಕೇಳಿ ಮೆಚ್ಕೋ ಅವ್ವ. ಕಲಿಗ ತಲಿಗ ವಯಸ್ಸಾಗ್ತು, ನಾನು ನಿಮ್ಮೋಳೆ ಅಲ್ವವ್ವ. ಕಲಿಗ ತಲಿಗ ವಯಸ್ಸಾಗ್ತು, ನಾನು ನಿಮ್ಮೋಳೆ ಅಲ್ವವ್ವ. ಇವತ್ತು ನನ್ನ ಹಾಡು ಇದಾರಿ. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ.